ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರಮೇಯ್. ನನ್ನ ಜೊತೆ ಇದೀಗ ನನ್ನ ಕಲೀಗ್ ರಂಜಿತ್ ಶಿರಿಯಾರ್ ಜಾಯ್ನ್ ಆಗಿದ್ದಾರೆ. ರಂಜಿತ್, ಓವರ್ ಟು ಯು. ಥ್ಯಾಂಕ್ ಯು ಪ್ರವೀಣ್. ಗೃಹಲಕ್ಷ್ಮಿ ಯೋಜನೆಯ ಗುದ್ದಾಟ ಸದನದ ಒಳಗಡೆ ಜೋರಾಗಿ ನಡೀತಾ ಇದೆ. ಹಾಗಾದ್ರೆ ಗೃಹಲಕ್ಷ್ಮಿಯ 2 ಕಂತಿನ ಹಣ ಎಲ್ಲಿಗೆ ಹೋಯ್ತು ಅನ್ನೋದು ವಿಪಕ್ಷಗಳ ಪ್ರಶ್ನೆಯಾಗಿದೆ. ಇದರ ನಡುವೆ ಬಿಹಾರದ ಚುನಾವಣೆಗೆ ಗೃಹಲಕ್ಷ್ಮಿಯ ಹಣ ಏನಾದ್ರೂ ಸಂದಾಯ ಆಯ್ತಾ ಅನ್ನುವಂತ ಅನುಮಾನವೂ ಕೂಡ ಈಗ ಪ್ರತಿಪಕ್ಷಗಳದ್ದಾಗಿದೆ. ಈ ಕುರಿತಾಗಿ ಒಂದು ಡಿಟೇಲ್ ವರದಿ ನೋಡೋಣ ಬನ್ನಿ. ಬಿಹಾರ ಚುನಾವಣೆಗೆ ಹೋದ್ಲಾ ಗೃಹಲಕ್ಷ್ಮಿ? ತಪ್ಪು ಲೆಕ್ಕ ಕೊಟ್ಟು ವಿಷಾದವೆಂದ ಹೆಬ್ಬಾಳ್ಕರ್. ಗೃಹಲಕ್ಷ್ಮಿ ಸಿದ್ದರಾಮಯ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಕರ್ನಾಟಕದ ನಾರಿಯರಿಗೆ ದೊಡ್ಡ ಆಸರಿಯಾಗಿದೆ. ಅದೇ ಗೃಹಲಕ್ಷ್ಮಿ ಯೋಜನೆಯ 5,000 ಕೋಟಿ ಬಿಹಾರ ಚುನಾವಣೆಗೆ ಹೋಯ್ತಾ ಅನ್ನೋ ಸಂಶಯ ಬಗೆಯಾಡ್ತಾ ಇದೆ. ಬಿಜೆಪಿ ಜೆಡಿಎಸ್ ನಾಯಕರ ಪ್ರಶ್ನೆಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ತಡಬಡಾಯಿಸ್ತಾ ಇದ್ದಾರೆ. ತಪ್ಪು ಲೆಕ್ಕ ಕೊಟ್ಟಿದ್ದಕ್ಕೆ ಸದನದಲ್ಲಿ ವಿಷಾದ ವ್ಯಕ್ತಪಡಿಸಿದ್ದಾರೆ. ನಾನು ಇಂಟೆನ್ಷನಲಿ ನಮಗೆ ಈ ಒಂದು ಸದನವನ್ನ ಮಿಸ್ಲೀಡ್ ಮಾಡುವಂತ ಇಂಟೆನ್ಷನ್ ಇರಲಿಲ್ಲ. ಆದ್ರೆ ನಾನು ಹೋಗಿ ಚೆಕ್ ಮಾಡಿದಾಗ 2 ತಿಂಗಳ ಹೆಚ್ಚು ಕಡಿಮೆ ಆಗಿದೆ ಅನ್ನೋದು ಗೊತ್ತಾಯ್ತು. ಅದನ್ನ ಮುಂದಿನ ದಿನದಲ್ಲಿ ನಾನು ಸರಿ ಮಾಡ್ತೀನಿ. ನನ್ನ ಮಾತಿನಿಂದ ಯಾರ್ದಾದ್ರೂ ಭಾವನೆಗೆ ಇದಾಗಿದ್ರೆ ನಾನು ವಿಷಾದವನ್ನು ವ್ಯಕ್ತಪಡಿಸ್ತೀನಿ. 22 ಕಂತುಗಳಲ್ಲಿ 52,416 ಕೋಟಿ ರಿಲೀಸ್ ಮಾಡಿದೆ ಅನ್ನೋ ಹೇಳಿಕೆ ರಾಜಕೀಯ ಜ್ವಾಲೆಯನ್ನೇ ಎಬ್ಬಿಸಿದೆ. ಆದರೆ ಆರ್ಟಿಐನಲ್ಲಿ ಗೃಹಲಕ್ಷ್ಮಿ ಲೆಕ್ಕಾಚಾರವೇ ಬೇರೆಯಾಗಿದೆ. ಫೆಬ್ರವರಿ ಮಾರ್ಚ್ ದುಡ್ಡಿನ ಲೆಕ್ಕ ಕೇಳಿದ್ರೆ ಆರ್ಥಿಕ ವರ್ಷದ ನೆಪವನ್ನ ಹೇಳಿ ಮೀನಾಮೇಷ ಎಣಿಸುತ್ತಿರುವ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಸ್ಫೋಟವಾಗಿದೆ. ಗೃಹಲಕ್ಷ್ಮಿ ಲೆಕ್ಕದಲ್ಲಿ ಫೆಬ್ರವರಿ ಮಾರ್ಚ್ ಗಣಿತಮಾಯ. ಬಿಜೆಪಿ ಶಾಸಕ ಮಹೇಶ್ ತೆಂಗಿನಕಾಯಿ ಪಡೆದ ಮಾಹಿತಿಯಲ್ಲಿ ಸ್ಫೋಟಕ ಅಂಶಗಳು ಬಯಲಾಗಿವೆ. ಗದಗ, ಧಾರವಾಡ, ಹಾವೇರಿ, ದಾವಣಗೆರೆ, ಚಿತ್ರದುರ್ಗ, ವಿಜಯನಗರ, ಬಳ್ಳಾರಿ, ಕೊಪ್ಪಳ ಎಲ್ಲ ಜಿಲ್ಲೆಗಳಲ್ಲಿ ಮಾತ್ರ ಸಮಸ್ಯೆಯಾಗಿದೆಯಂತೆ. ಬೆಳಗಾವಿ ಜಿಲ್ಲೆಯ ಲೆಕ್ಕವನ್ನೇ ಅಧಿಕಾರಿಗಳು ಕೊಟ್ಟಿಲ್ಲವಂತೆ. 2025ರ ಆರ್ಥಿಕ ವರ್ಷದಿಂದ ಆಗಸ್ಟ್ ವರೆಗೂ ಲೆಕ್ಕ ನೀಡುವ ಅಧಿಕಾರಿಗಳು ಬುದ್ಧಿವಂತಿಕೆ ಉತ್ತರ ನೀಡಿದ್ದಾರೆ. ಈ ಲೆಕ್ಕದಲ್ಲಿ ಫೆಬ್ರವರಿ ಮಾರ್ಚ್ ಗಣಿತವೇ ಮಾಯವಾಗಿದೆ. ಫೆಬ್ರವರಿ ಮಾರ್ಚ್ ತಿಂಗಳ ಗೃಹಲಕ್ಷ್ಮಿ ಹಣ ಏನಾಯಿತು? ಮಹಿಳೆಯರ ಖಾತೆಗೆ ಹಾಕಬೇಕಿದ್ದ 5,000 ಕೋಟಿ ಎಲ್ಲಿ? ಗೃಹಲಕ್ಷ್ಮಿ ಹಣ ಯಾವ ಲಕ್ಷ್ಮಿ ಮನೆಗೆ ಹೋಗಿದೆ? ಯಾವುದಾದ್ರೂ ಎಲೆಕ್ಷನ್ಗೆ ಹೋಯ್ತಾ? ಇಂತಹ ಸಾಲು ಸಾಲು ಆರೋಪಗಳ ನಡುವೆ ಸರ್ಕಾರದ ವಿರುದ್ಧ ವಿಪಕ್ಷಗಳು ಸಮರವಂತೂ ಸಾರಿವೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಸದನದಲ್ಲಿ ಗೃಹಲಕ್ಷ್ಮಿ ಗೋಲ್ಮಾಲ್ ಜಟಾಪಟಿ ಜೋರಾಗಿದೆ. ಫೆಬ್ರವರಿ ಮಾರ್ಚ್ ಹಣ ಬಿಡುಗಡೆ ಮಾಡಲಿಲ್ಲ ಸರ್ಕಾರ. ಹಾಗಾಗಿ ಎಲ್ಲಿ ಹೋಯ್ತು ಆ ಹಣ? ಯಾವಾಗ ಬಿಡುಗಡೆ ಮಾಡ್ತಾರೆ 2 ತಿಂಗಳ ಗೃಹಲಕ್ಷ್ಮಿ ಹಣ ಬಾಕಿ ಬಗ್ಗೆ ಶಾಸಕ ತೆಂಗಿನಕಾಯಿ ಧ್ವನಿ ಎತ್ತಿದ್ದಾರೆ. ಬಿಜೆಪಿ ಶಾಸಕ ಮಹೇಶ್ ತೆಂಗಿನಕಾಯಿ ಆರೋಪ ನಿಜ. ರಾಜ್ಯಾದ್ಯಂತ ಫೆಬ್ರವರಿ ಮಾರ್ಚ್ ಹಣ ಬಿಡುಗಡೆ ಇನ್ನೂ ಆಗಿಲ್ಲ. ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಪ್ರತಿಕ್ರಿಯೆ ನೀಡಿದ್ದಾರೆ. ತಾಂತ್ರಿಕ ಕಾರಣಗಳಿಂದ ಹಿಂಗಾಗಿದೆ ಅನ್ನೋದನ್ನು ಹೇಳಿದ್ದಾರೆ. ನಮ್ಮ ಜೊತೆಗೆ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರಾದಂತಹ ಬಸವರಾಜ ರಾಯರೆಡ್ಡಿ ಅವರಿದ್ದಾರೆ. ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ಸದನದಲ್ಲಿ ಗೃಹಲಕ್ಷ್ಮಿ ವಿಚಾರ ಪ್ರಸ್ತಾಪ ಆಯಿತು. ಸ್ವತಃ ಸಿಎಂ ಸಿದ್ದರಾಮಯ್ಯನವರು ಕೂಡ ಭರವಸೆಯನ್ನ ಕೊಟ್ಟರು. ಸೊ ಈ ಭರವಸೆಯ ನಂತರದಲ್ಲೂ ಕೂಡ ಬಿಜೆಪಿ ನಾಯಕರು ಸದನದಲ್ಲಿ ಒಂದಷ್ಟು ವಿಚಾರಗಳನ್ನೆಲ್ಲ ಪ್ರಸ್ತಾಪ ಮಾಡಿದ್ದಾರೆ. ಇದ್ರ ಬಗ್ಗೆ ಮಾತನಾಡೋದಾದ್ರೆ, ನಿನ್ನೆ ದಿವಸ ಬಿಜೆಪಿಯ ಶಾಸಕರಾದಂತಹ ಮಹೇಶ್ ತೆಂಗಿನಕಾಯಿ ಅವರು ಕಳೆದ ವರ್ಷ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಏನು ಹಣ ಕೊಡ್ತೇವೆ ಅವರ ವಿಧಾನಸಭಾ ಕ್ಷೇತ್ರದ ಯಾವ ಮಹಿಳೆಗೂ ಬಿಡುಗಡೆ ಆಗಿಲ್ಲ ಅಂತ ತಿಳಿಸಿದ್ರು. ಅದು ನಿಜ ಇದೆ. ಇಡೀ ರಾಜ್ಯಾದ್ಯಂತ ಫೆಬ್ರವರಿ ಮಾರ್ಚ್ ಬಿಡುಗಡೆ ಆಗಿಲ್ಲ. ಯಾಕಾಗಿಲ್ಲ ಅಂದ್ರೆ ತಾಂತ್ರಿಕ ಕಾರಣದಿಂದ. ಏನಾಗಿದೆ, ಅದು ವರ್ಷದ ಕೊನೆಯ ದಿನಮಾನಗಳು, ಅಂದ್ರೆ ಈ ಬಜೆಟ್ ತಯಾರು ಮಾಡುವಾಗ ಅವಾಗ ಗವರ್ಮೆಂಟ್ ಆಫ್ ಇಂಡಿಯಾದಿಂದ ಜಿಎಸ್ಟಿ ನಮಗೆ ವಾಪಸ್ ಬರಬೇಕು. ಜಿಎಸ್ಟಿ ವಾಪಸ್ ಬಂದಿರಲಿಲ್ಲ. ಆ ಸಂದರ್ಭದಲ್ಲಿ ಅದನ್ನು ರಿಲೀಸ್ ಮಾಡ್ಲಿಕ್ಕೆ ಆಗಲಿಲ್ಲ. ಹೀಗಾಗಿ ಅದನ್ನ ರಿಲೀಸ್ ಮಾಡಬೇಕಾದ್ರೆ ಈ ವರ್ಷ ಮಾಡಬೇಕು. ಈ ವರ್ಷ ಅದನ್ನ ಮಾನ್ಯ ಮುಖ್ಯಮಂತ್ರಿಗಳು ಸಪ್ಲಿಮೆಂಟರಿ ಬಜೆಟ್ ಅಲ್ಲಿ ಇಟ್ಟುಕೊಂಡು ಅದನ್ನ 5,000 ಕೋಟಿ, ಯಾಕಂದ್ರೆ 5,000 ಕೋಟಿ ಆಗುತ್ತೆ, ಅದು 5,000 ಕೋಟಿ ರೂಪಾಯಿನ ಕೊಡ್ಲಿಕ್ಕೆ ಭರವಸೆ ಕೊಟ್ಟಿದ್ದಾರೆ. ಅದನ್ನು ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ ಅದನ್ನ ಮಾಡ್ಕೊಳ್ತಾರೆ. ಆಮೇಲೆ ನಮ್ಮ ಗೃಹಲಕ್ಷ್ಮಿಯಲ್ಲಿ ಫಲಾನುಭವಿಗಳು 1,26,00,000 ಅಲ್ಲ, ಅವರು ವಿರೋಧ ಪಕ್ಷದವರು ಹೇಳ್ತಾ ಇದ್ರು 1,26,00,000 ಜನಕ್ಕೆ ಅಂದ್ರೆ 1,23,00,000 ಚಿಲ್ಲರೆ. ಯು ಕ್ಯಾನ್ ಸೇ 1,24 ಇದೆ. ಅದು ಖಂಡಿತವಾಗಿ ರಿಲೀಸ್ ಆಗುತ್ತೆ. ಸಂಬಂಧಪಟ್ಟಂತ ಮಂತ್ರಿಗಳು ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿ ಅದನ್ನ ಕೂಡಲೇ ಹಣ ರಿಲೀಸ್ ಮಾಡಲಿಕ್ಕೆ ಅವರು ಪ್ರಯತ್ನ ಮಾಡಬೇಕಂತ ಹೇಳ್ತೇನೆ.
ಸರ್, ಈಗ ಮಂತ್ರಿಗಳು ಕ್ಷಮಾಪಣೆ ಕೇಳಬೇಕು ಅನ್ನುವಂತ ಪಟ್ಟನ್ನ ಹಿಡಿದ್ರು, ಮತ್ತೆ ಸವತ್ಯಾಗವನ್ನ ಬಿಜೆಪಿ ಮಾಡಿದ್ರು. ನೋಡಿ, ಬಿಜೆಪಿ ಮಾಡಿದ್ದು ರಾಜಕಾರಣ. ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ ತಪ್ಪು ಮಾಹಿತಿ ಕೊಟ್ಟಿದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ. ಆಯ್ತು, ವಿಷಾದವನ್ನು ವ್ಯಕ್ತಪಡಿಸಿದ ಮೇಲೆ ಅದರ ಮೇಲೆ ಮತ್ತೆ ವಿರೋಧ ಪಕ್ಷದವರು ಮಾತನಾಡುವಂತ ಅವಶ್ಯಕತೆ ಇಲ್ಲ. ಆದರೆ ಅವ್ರಿಗೆ ಸುದ್ದಿ ಆಗಬೇಕು, ರಾಜ್ಯದ ಜನತೆಗೆ ತಪ್ಪು ಮಾಹಿತಿ ಹೋಗ್ಬೇಕನ್ನಂತ ವಿಚಾರದಿಂದ ರಾಜಕೀಯ ಮಾಡ್ಲಿಕ್ಕೆ ಹೊರಟಿದ್ದಾರೆ ಹೊರತು ಇದರಿಂದ ಏನು ಪ್ರಯೋಜನ ಇಲ್ಲ. ಖಂಡಿತವಾಗಿ ಹಣವನ್ನು ಬಿಡುಗಡೆ ಮಾಡ್ತಾರೆ. ಲಾಸ್ಟ್ ಪ್ರಶ್ನೆ, ತಾವು ಕೂಡ ಸಚಿವರಾಗಿ ಕೆಲಸ ಮಾಡಿದವರು, ಹಿರಿಯರು, ಈಗ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು, ಒಬ್ಬ ಸಚಿವರಾಗಿ ಇದನ್ನ ಫಾಲೋ ಅಪ್ ಮಾಡಬೇಕಾಗಿತ್ತು. ಅದರಲ್ಲಿ ಎಲ್ಲೋ ಒಂದ್ ಕಡೆಗೆ ಸ್ವಲ್ಪ ವಿಫಲತೆ ಆಯ್ತಾ ಅಂತ. ಇದು ಏಪ್ರಿಲ್ ತಿಂಗಳಲ್ಲಿ ಮಂತ್ರಿಗಳಾದಂತವರು ರಿವ್ಯೂ ಮಾಡಿ ಕಾರ್ಯದರ್ಶಿಗಳನ್ನ ಕರೆದು ಇದೆಲ್ಲ ರಿವ್ಯೂ ಆಗಬೇಕು. ಒಂದೊಂದ್ ಸಾರಿ ಏನಾಗುತ್ತೆ, ಓವರ್ ಕಾನ್ಫಿಡೆಂಟ್ ಆಗಿ ಅತಿ ಇದರಿಂದ ಆಗಿರೋದಲ್ಲ. ಮಂತ್ರಿಗಳ ತಪ್ಪು ಅಂತ ನಾನು ಹೇಳಲಿಕ್ಕಾಗಲ್ಲ. ಸೆಕ್ರೆಟರಿ ಅವ್ರ ಕೆಲಸನೂ ಕೂಡ ಇದು ಆಗಿಲ್ಲ. ಒಂದೊಂದ್ ಸಾರಿ ಆಗಲ್ಲ, ಬೈ ಮಿಸ್ಟೇಕ್ ಇಟ್ ಹ್ಯಾಪನ್ಸ್, ಇಟ್ ಇಸ್ ಅನ್ ಹ್ಯೂಮನ್ ಎರರ್. ಹಾಗೆ ಆಗುತ್ತೆ. ಅದನ್ನ ಸರಿಪಡಿಸ್ಕೊಂಡು ಮಾಡಬೇಕು. ಮುಂದೆ ಈ ತರ ತಪ್ಪ ಆಗದ ಹಾಗೆ ಮಂತ್ರಿಗಳು ಕಾರ್ಯದರ್ಶಿಗಳು ಕೂಡ ಕೆಲಸ ಮಾಡಬೇಕು. ಈಗ ರಾಜ್ಯದ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ತಮ್ಮ ಒಂದಷ್ಟು ಭರವಸೆ ಏನ್ ಸರ್? ಏನಿಲ್ಲ, ಖಂಡಿತವಾಗಿ ಅವರಿಗೆ ಪ್ರತಿ ವರ್ಷ 2,000 ಹೋಗುತ್ತೆ, 24,000 ಬರುತ್ತೆ. ಆದ್ರೆ ನಾವು 3 ತಿಂಗಳ 2 ತಿಂಗಳಿಗೆ ಒಮ್ಮೆ ಹಾಕ್ತೇವೆ. ಪ್ರತಿ ತಿಂಗಳ ಹಾಕಕ್ಕಾಗಲ್ಲ, ಯಾಕಂದ್ರೆ GST ಕಲೆಕ್ಷನ್ ಆಗಿ ವಾಪಸ್ ಬರಬೇಕಲ್ಲ, ನಮ್ಗೆ ಹಣ ಬೇಕಲ್ಲ. ಹೀಗಾಗಿ ಪ್ರತಿ ವರ್ಷ ಅವ್ರಿಗೆ 24,000 ರೂಪಾಯಿ ಬಂದಿದೆಯಲ್ಲ ನೋಡ್ಕೋಬೇಕು ಅಷ್ಟೇ. ಈ 2 ತಿಂಗಳದ ಅಮೌಂಟ್ ಯಾವಾಗ ಸಿಕ್ಕತ್ತೆ ಅವ್ರಿಗೆ? ಸಿಕ್ಕತ್ತೆ. ಇವತ್ತು ಸಪ್ಲಿಮೆಂಟರಿ ಎಸ್ಟಿಮೇಟ್ ಇದರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ, ಬಹುತೇಕ ಮುಂದಿನ ತಿಂಗಳು ರಿಲೀಸ್ ಮಾಡ್ತಾರೆ. ಓಕೆ. ಇದಿಷ್ಟು ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರಾದಂತಹ ಬಸವರಾಜ ರಾಯರೆಡ್ಡಿ ಅವರ ಮಾತಾಗಿದೆ. ಕ್ಯಾಮರಾ ಪರ್ಸನ್ ಮಾಂತೇಶ್ ಜೊತೆ ಹನುಮಂತ ದುರ್ಗ, ದಾರ್ ಕನ್ನಡ, ಬೆಳಗಾವಿ. ತಪ್ಪು ಮಾಹಿತಿ ಹೋಗ್ಬೇಕನ್ನಂತ ವಿಚಾರದಿಂದ ರಾಜಕೀಯ ಮಾಡ್ಲಿಕ್ಕೆ ಹೊರಟಿದ್ದಾರೆ ಹೊರತು ಇದರಿಂದ ಏನು ಪ್ರಯೋಜನ ಇಲ್ಲ. ಖಂಡಿತವಾಗಿ ಹಣವನ್ನು ಬಿಡುಗಡೆ ಮಾಡ್ತಾರೆ. ಲಾಸ್ಟ್ ಪ್ರಶ್ನೆ, ತಾವು ಕೂಡ ಸಚಿವರಾಗಿ ಕೆಲಸ ಮಾಡಿದವರು, ಹಿರಿಯರು, ಈಗ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು, ಒಬ್ಬ ಸಚಿವರಾಗಿ ಇದನ್ನ ಫಾಲೋ ಅಪ್ ಮಾಡಬೇಕಾಗಿತ್ತು. ಅದರಲ್ಲಿ ಎಲ್ಲೋ ಒಂದ್ ಕಡೆಗೆ ಸ್ವಲ್ಪ ವಿಫಲತೆ ಆಯ್ತಾ ಅಂತ. ಇದು ಏಪ್ರಿಲ್ ತಿಂಗಳಲ್ಲಿ ಮಂತ್ರಿಗಳಾದಂತವರು ರಿವ್ಯೂ ಮಾಡಿ ಕಾರ್ಯದರ್ಶಿಗಳನ್ನ ಕರೆದು ಇದೆಲ್ಲ ರಿವ್ಯೂ ಆಗಬೇಕು. ಒಂದೊಂದ್ ಸಾರಿ ಏನಾಗುತ್ತೆ, ಓವರ್ ಕಾನ್ಫಿಡೆಂಟ್ ಆಗಿ ಅತಿ ಇದರಿಂದ ಆಗಿರೋದಲ್ಲ. ಮಂತ್ರಿಗಳ ತಪ್ಪು ಅಂತ ನಾನು ಹೇಳಲಿಕ್ಕಾಗಲ್ಲ. ಸೆಕ್ರೆಟರಿ ಅವ್ರ ಕೆಲಸನೂ ಕೂಡ ಇದು ಆಗಿಲ್ಲ. ಒಂದೊಂದ್ ಸಾರಿ ಆಗಲ್ಲ, ಬೈ ಮಿಸ್ಟೇಕ್ ಇಟ್ ಹ್ಯಾಪನ್ಸ್, ಇಟ್ ಇಸ್ ಅನ್ ಹ್ಯೂಮನ್ ಎರರ್. ಹಾಗೆ ಆಗುತ್ತೆ. ಅದನ್ನ ಸರಿಪಡಿಸ್ಕೊಂಡು ಮಾಡಬೇಕು. ಮುಂದೆ ಈ ತರ ತಪ್ಪ ಆಗದ ಹಾಗೆ ಮಂತ್ರಿಗಳು ಕಾರ್ಯದರ್ಶಿಗಳು ಕೂಡ ಕೆಲಸ ಮಾಡಬೇಕು. ಈಗ ರಾಜ್ಯದ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ತಮ್ಮ ಒಂದಷ್ಟು ಭರವಸೆ ಏನ್ ಸರ್?